Welcome back to the channel. IPL 2026 ಮ್ಯಾಚ್ ನಂಬರ್ 5 ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ನಿನ್ನೆ ಮ್ಯಾಚ್ದು ಗುಜರಾತ್ ಟೈಟನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ದು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡಿದ್ದೀನಿ. ಆ ಮ್ಯಾಚ್ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬ ಕ್ಲೋಸ್ ಆಗಿ ಹೋಯಿತು. ಕೂಪರ್ ಕೋನಲ್ಲಿ ಆಡಿದಂಥ ಬ್ಯಾಟಿಂಗು ಆ್ಯಂಡ್ ಗುಜರಾತ್ ಕಡೆಯಿಂದ ಪ್ರಸಿದ್ಧ ಕೃಷ್ಣ ಮಾಡಿದಂಥ ಬೌಲಿಂಗು, ಆ್ಯಕ್ಚುಲಿ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆ ವಿಡಿಯೋ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬರ್ಬೋದು. ಸೊ ಇವಾಗ ಈ ಮ್ಯಾಚ್ ಪ್ರಿವ್ಯೂಗೆ ವಾಪಸ್ ಬಂದ್ಬೇಡ. ಮ್ಯಾಚ್ ನಡೀತಿರೋ ವೆನ್ಯೂ ಬಂದುಬಿಟ್ಟು ಲಕ್ನೋವಲ್ಲಿ ಏಕನಾ ಸ್ಟೇಡಿಯಂ. ಸೊ ರೀಸೆಂಟ್ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡೋಣ. ಓವರಾಲ್ 7 ಗೇಮ್ಸ್ ನಡೆದಿದೆ, ಅದರಲ್ಲಿ 2 ಫಸ್ಟ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ ಆ್ಯಂಡ್ ಇನ್ನು ಮಿಕ್ಕಿದ 5 ಚೇಸ್ ಮಾಡಿರೋರು ಗೆದ್ದಿದ್ದಾರೆ. ಟಾಸ್ ತುಂಬ ಅಡ್ವಾಂಟೇಜ್ ಆಗುತ್ತೆ ಇದರಲ್ಲಿ, ಯಾಕಂದರೆ ಟಾಸ್ ಗೆದ್ದವ್ರು ಆಲ್ಮೋಸ್ಟ್ ಬೌಲಿಂಗ್ ಮಾಡೋಕ್ಕೆ ನೋಡ್ತಿರ್ತಾರೆ. ಯಾಕಂದರೆ ಎಷ್ಟು ಸ್ಕೋರ್ ಹೊಡೆದ್ರೂ ಸೇಫ್ ಇಲ್ಲ ಇಲ್ಲಿ, ಯಾಕಂದರೆ ಅಷ್ಟು ಫ್ಲ್ಯಾಟ್ ಟ್ರ್ಯಾಕು, ಒಂಥರ ಬ್ಯಾಟಿಂಗ್ ಟ್ರ್ಯಾಕೇನೆ ಇದು. ಸೀಮರ್ಸ್ ಬಂದುಬಿಟ್ಟು ನಮಗೆ ಹೆಲ್ಪ್ ಮಾಡ್ತಾರೆ, ಸ್ಪಿನ್ನರ್ಸ್ ಬಂದುಬಿಟ್ಟು ಹೆಲ್ಪ್ ಮಾಡ್ತಾರೆ, ಅದೆಲ್ಲ ಏನೂ ಇಲ್ಲ. ಅದಕ್ಕೇ ಎಷ್ಟು ಹೊಡೆದ್ರು ಬಂದುಬಿಟ್ಟು ವಾಪಸ್ ಚೇಸ್ ಮಾಡೋದ್ರಿಂದ ಬೌಲಿಂಗ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಆ್ಯಂಡ್ ಸ್ಟ್ಯಾಟ್ಸು ಅದೇ ಥರ ಇದೆ. ನೆಕ್ಸ್ಟು ಇದ್ರ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಅಂತ ಬಂದಾಗ 184 ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಅಂತ ಬಂದಾಗ 202. ನೆಕ್ಸ್ಟು ಅದರ ಒಂದು ಪರ್ಟಿಕ್ಯುಲರ್ ಟೀಮು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದೆ ಅಂದರೆ ಮಿನಿಮಮ್ 205 ಬೇಕೇ ಬೇಕು. 205 ಹೊಡೆದ್ರು ಸೇಫ್ ಇಲ್ಲ. ಬಟ್ ಇಲ್ಲ ಗುರು, ನಮ್ಮ ಹತ್ರ ಬೌಲರ್ಸ್ ಇದ್ದಾರೆ, ಸ್ವಲ್ಪ ಏನಾದರೂ ಬೋರ್ಡ್ ಮೇಲೆ ಇಷ್ಟು ರನ್ಸ್ ಬೇಕಂದರೆ 205 ಬೇಕೇ ಬೇಕು. ನಾನು ಬೇರೆ ಸ್ಟೇಡಿಯಮಲ್ಲಿ ಹೇಳಿರ್ತೀನಲ್ಲ ಪ್ರಿವ್ಯೂ ಮಾಡಬೇಕಂದ್ರೆ, ಸಾಕು ಗುರು 190 195 ಬಂದ್ಬಿಟ್ಟು ಹೆಂಗೋ ಡಿಫೆಂಡ್ ಮಾಡ್ಕೋತಾರೆ ಅಂತಿದ್ದಲ್ಲ, ಚಾನ್ಸೇ ಇಲ್ಲ. 205 ಮೇಲೆ ಬೇಕೇ ಬೇಕು. ನೆಕ್ಸ್ಟು ಇದರ ಹೈಯೆಸ್ಟ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಅಂತ ಬಂದಾಗ 231 ಫಾರ್ 6 ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಹೈಯೆಸ್ಟ್ ಸ್ಕೋರ್ ಅಂತ ಬಂದಾಗ 230 ಫಾರ್ 4 RCB ವರ್ಸಸ್ LSG. ಇದನ್ನು RCB ಬಂದುಬಿಟ್ಟು ಚೇಸ್ ಮಾಡಿರ್ತಾರೆ ಆ ಗೇಮಲ್ಲಿ. ನೆಕ್ಸ್ಟು ಇದ್ರ ಸ್ಪಿನ್ನರ್ಸ್ ಆ್ಯಂಡ್ ಪೇಸರ್ಸ್ ಎಕಾನಮಿ ಬಗ್ಗೆ ಮಾತಾಡೋಣ. ಸ್ಪಿನ್ನರ್ಸ್ ಎಕಾನಮಿ ಬಂದುಬಿಟ್ಟು 9.36 ಆ್ಯಂಡ್ ಪೇಸರ್ಸ್ ಎಕಾನಮಿ ಬಂದುಬಿಟ್ಟು 9.85. ಇಲ್ಲಿಬ್ಬರು ಈಕ್ವಲ್ ಆಗಿರು, ಹಂಗೇನಿಲ್ಲ ಏನೋ ಸ್ಪಿನ್ನರ್ಸೇ ವಿಕೆಟ್ ತಗೊಡ್ತಾರೆ ಇಲ್ಲ ಪೇಸರ್ಸೇ ವಿಕೆಟ್ ತಗೊಡ್ತಾರೆ ಆ ಥರ ಎಲ್ಲ ಏನೂ ಇಲ್ಲ. ಇಬ್ಬರಿಗೂ ಈಕ್ವಲ್ ಆಗಿ ಹೆಲ್ಪ್ ಇದೆ. ಬಟ್ ಕರೆಕ್ಟಾಗಿ ಬೌಲಿಂಗ್ ನೋಡ್ಕೊಂಡು ಮಾಡಬೇಕಂದ್ರೆ ತುಂಬ ಹೈ ಸ್ಕೋರಿಂಗ್ ವೆನ್ಯೂ ಆದ್ದರಿಂದ. ನೆಕ್ಸ್ಟು ಇವರು 3 ಫೇಸಸ್ ಬಗ್ಗೆ ಮಾತಾಡೋಣ. ಯಾವ ಥರ ಯುಟಿಲೈಸ್ ಮಾಡಿಕೊಂಡ್ರೆ ಮಿನಿಮಮ್ ಒಂದು 205 ಒಂದು ಟೀಮ್ ತಲುಪ್ಬೋದು ಅಂತ. ನಾನು ಬೇರೆ ಸ್ಟೇಡಿಯಮಲ್ಲಿ ಹೇಳಿರ್ತೀನಿ, ಇದು ಕನ್ಸಾಲಿಡೇಷನ್ ಫೇಸು, ಸ್ವಲ್ಪ ನೋಡ್ಕೊಂಡೆಲ್ಲ ಆಡಬೇಕಂತಿದ್ದ ಅಲ್ಲ, ಏನೂ ಇಲ್ಲ. ಇಲ್ಲಿ ಬಾಲ್ 1ಇಂದ ಹೊಡಿತಾ ಇರಬೇಕು ಅಷ್ಟೇ. ಇಲ್ಲಾಂದರೆ 180 190ಗೆ ಹೋಗ್ಬಿಟ್ರೆ ಆಮೇಲೆ ಬಂದುಬಿಟ್ಟು ಚೇಸ್ ಮಾಡಿಬಿಡ್ತಾರೆ ಅಪೋನೆಂಟ್ಸು. ಅದಕ್ಕೋಸ್ಕರನೇ ಬಾಲ್ 1ಇಂದನೇ ಸ್ಟಾರ್ಟ್ ಮಾಡ್ಕೊಬೇಕು. ಬಟ್ ಅದೇ ಟೈಮ್ ಅಂತ ವಿಕೆಟ್ಸ್ನ ಬಿಡೋಕ್ಕೆ ಹೋಗಬಾರ್ದು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಕೆಟ್ಸು ಹೋಗಬಾರ್ದು, ಅಟ್ಯಾಕಿಂಗ್ ಕ್ರಿಕೆಟು ಆಡಬೇಕು. ಸೊ ಈ ಟೆಕ್ನಿಕಲಿ ಆಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಪವರ್ ಪ್ಲೇನಲ್ಲಿ ಸ್ಟಾರ್ಟ್ ಬರಲೇಬೇಕು. 155 ಫಾರ್ 1 ಆರ್ 60 ಫಾರ್ 1 ಇದ್ದರೆ ಇದೊಂಥರ ಒಳ್ಳೆ ಸ್ಟಾರ್ಟು. ನೆಕ್ಸ್ಟು 10 ಓವರ್ಸ್ ಅಷ್ಟೊತ್ತಿಗೆ 90 ಫಾರ್ 2 ಆರ್ 90 ಫಾರ್ 3 ಇದ್ರೂ ಓಕೆ, ಪರವಾಗಿಲ್ಲ. ಇವಾಗ ಹೆಂಗಂದರೆ ಪವರ್ ಪ್ಲೇ ಸ್ಟಾರ್ಟ್ ಬಂದಾಯಿತು, ಸ್ವಲ್ಪ ತಳ್ಳಾಡ್ತೀನಿ ಅಂದರೆ ಅದೆಲ್ಲ ಆಗೋದಿಲ್ಲ. ಆ್ಯಂಡ್ ಇಡೀ ಇಷ್ಟು 20 ಓವರಲ್ಲಿ 10 ರನ್ಗಿಂತ ಕೆಳಗಡೆ ಇಳಿಯೋಕ್ಕೆ ಹೋಗಬಾರ್ದು. ನೆಕ್ಸ್ಟು ಅದಾದಮೇಲೆ 10 ಓವರ್ಸಿಗೆ 90 ಫಾರ್ 2 ಆರ್ 3 ಆದಮೇಲೆ 15 ಓವರ್ಸ್ ಅಷ್ಟೊತ್ತಿಗೆ 140 ಫಾರ್ 4 ಇರಲೇಬೇಕು. ಅದರಲ್ಲೇನು ಡೌಟ್ ಇಲ್ಲ. ಈಗ ನಾನು ಕೆಲವೊಂದು ಸ್ಟೇಡಿಯಮಲ್ಲಿ ಹೇಳಿರ್ತೀನಿ, ಗುರು 11 to 15 ವಿಕೆಟ್ಸ್ ಹೋಗುತ್ತೆ, ಸ್ವಲ್ಪ ನೋಡ್ಕೊಂಡು ಆಡಬೇಕು, ಲಾಸ್ಟಲ್ಲಿ ಹೆಂಗೋ ನೋಡ್ಕೊಳ್ಳೋಣ ಅಂತ. ಇಲ್ಲ, ಅದೆಲ್ಲ ಏನೂ ಇಲ್ಲ. 10 ರನ್ ಇಂದ ಕೆಳಗೆ ಇಳಿಯೋಂಗೇ ಇಲ್ಲ. ಆ್ಯಂಡ್ 15 ಓವರ್ಸ್ ಅಷ್ಟೊತ್ತಿಗೆ ಮಿನಿಮಮ್ 140 ಇರಲೇಬೇಕು. ನೆಕ್ಸ್ಟು ಲಾಸ್ಟ್ 5 ಓವರ್ ಏನಿದೆ ಆರಾಮಾಗಿ ವಿಕೆಟ್ಸ್ ಕೈಯಲ್ಲಿ ಇರುತ್ತೆ, ಹೆಂಗಿದ್ರು 205 ತನಕ ಆರಾಮಾಗಿ ಸ್ಕೋರ್ ತೊಗೊಂಡು ಹೋಗ್ಬೋದು. ನಾನು ಈ ಥರ ಹೋದರೆ ಮಿನಿಮಮ್ 205 ಬಂದೇ ಬರುತ್ತೆ. ಅದಕ್ಕಿಂತ ಜಾಸ್ತಿ ಹೋದರೆ ಟೀಮ್ಸ್ಗೇನೆ ಅಡ್ವಾಂಟೇಜು. ಸೊ ನೆಕ್ಸ್ಟು ಇದು ಎರಡರದ್ದು ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋಣ, ಇವ್ರು ಯಾವ ಥರ ಹೋಗಬಹುದು ಅಂತ. ಸೊ ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ಸಲ್ಲಿ ಹಾಕಿ. ಇಲ್ಲ ಗುರು, ನನಗೆ ಈ ಪ್ಲೇಯರ್ ಬದಲು ಇವರು ಸ್ಟ್ರಾಂಗ್ ಅನಿಸಿದ್ರೆ 100% ನೀವು ಹಾಕ್ಬೋದು. ಸೊ ಫಸ್ಟ್ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ದು ಪ್ಲೇಯಿಂಗ್ 11 ಬಗ್ಗೆ ಮಾತಾಡ್ತೀನಿ. KL ರಾಹುಲ್ ಆ್ಯಂಡ್ ಪತುಮ್ ನಿಶಂಕ ಇಬ್ಬರು ಓಪನ್ ಮಾಡ್ತಾರೆ. ನಂಬರ್ 3 ಅಭಿಷೇಕ್ ಪೊರೆಲ್, ನಂಬರ್ 4 ಡೇವಿಡ್ ಮಿಲ್ಲರ್, ನಂಬರ್ 5 ಟ್ರಿಸ್ಟಿಯನ್ ಸ್ಟಬ್ಸ್, ನಂಬರ್ 6 ಅಶುತೋಷ್ ಶರ್ಮಾ, ನಂಬರ್ 7 ಅಕ್ಷರ್ ಪಟೇಲ್, ನಂಬರ್ 8 ವಿಪ್ರಾಜ್ ನಿಗಮ್, ನಂಬರ್ 9 ಕುಲ್ದೀಪ್ ಯಾದವ್, ನಂಬರ್ 10 ಅಕೀಬ್ ನಬಿ, ನಂಬರ್ 11 ಲುಂಗಿ ಅಂಗಿಡಿ. ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ನಟರಾಜನ್ ಏನಾದರೂ ಫಿಟ್ ಆಗಿದ್ರೆ 100% ನಟರಾಜನ್ನೇ ಆಡ್ತಾರೆ. ಇಲ್ಲಾಂದರೆ ಮುಖೇಶ್ ಕುಮಾರ್ನ ಆಡ್ಸೋಂಥ ಚಾನ್ಸಸ್ ತುಂಬ ಹೈ ಇದೆ. ನೋಡೋಣ ಯಾವ ಥರ ಅಂತ. ಆ್ಯಕ್ಚುಲಿ ನನಗೆ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ನಟರಾಜನ್ ಒಂದು ರೇಂಜಿಗೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂತ. ಬಟ್ ನೋಡಬೇಕು ಇವರು ಯಾವ ಥರ ಇದು ಮಾಡ್ತಾರೆ ಅಂತ. ಸ್ವಲ್ಪ 11 ಬಗ್ಗೆ ಲೈಟಾಗಿ ಡಿಸ್ಕಸ್ ಮಾಡೋಣ. ಅಂದರೆ ನಾನು ಡೀಟೇಲ್ಡ್ ಸ್ಕ್ವಾಡ್ ಪ್ರಿವ್ಯೂನ ನಾನು ಆಲ್ರೆಡಿ ಮಾಡಿದ್ದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ 2 ಟೀಮ್ದುವೆ, ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬರ್ಬೋದು.
ಇಲ್ಲಿ ಮಾಡಂಗಿದ್ರೆ ಗುರು ಕೆ ಎಲ್ ರಾಹುಲ್ ಆ್ಯಂಡ್ ನಿಶಾಂಕ ಚೆನ್ನಾಗಿ ಆಡ್ತಾರೆ. ರಾಹುಲ್ ಎಲ್ಲ ಡೆಪಾಸಿಟ್ ಇಟ್ಟಂಗೆ ಬ್ಯಾಂಕಲ್ಲಿ, ಅವರೆಲ್ಲ ಯಾವತ್ತಿದ್ರೂ ಚೆನ್ನಾಗಿ ಆಡ್ತಾರೆ. ಅದಾದಮೇಲೆ ನಿಶಾಂಕನೂ 100% ಏಷ್ಯನ್ ಕಂಡೀಷನ್ಸಲ್ಲಿ ಚೆನ್ನಾಗಿ ಆಡ್ತಾರೆ. ಅವ್ರಿಗೆ ಶ್ರೀಲಂಕಾನಲ್ಲಿ ಸ್ವಲ್ಪ ಪ್ರೆಷರ್ ಆಗೋಯ್ತು, ಏನಂದರೆ ನಾನು ಒಬ್ಬ ಆಡಿದ್ರೆ ಅಷ್ಟೇ, ಇಲ್ಲಾಂದರೆ ಇಡೀ ಟೀಮೇ ಕಷ್ಟಪಡುತ್ತೆ ಅಂತ ಆ ಥರ ಐತಿ. ಇಲ್ಲ ಆ ಥರ ಪ್ರೆಷರ್ ಅಂತ ಏನಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಕೆ ಎಲ್ ರಾಹುಲು ಸ್ವಲ್ಪ ಗೈಡ್ ಮಾಡಿ ಹೇಳ್ಕೊಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ. ಅದಾದಮೇಲೆ ನೆಕ್ಸ್ಟು ಪೊರೆಲ್ಲು ಅವ್ರು ಚೆನ್ನಾಗಿ ಆಡ್ತಾರೆ. ಮಿಲ್ಲರು, ಸ್ಟಬ್ಸು, ಅಶುತೋಷ್ ಶರ್ಮಾ. ಗುರು ಓವರಾಲ್ 11 ನೋಡಿದ್ರೆ ಲೂಪೋಲ್ಸ್ ಅಂತ ನನಗೆಲ್ಲೂ ಅನಿಸಲ್ಲ. ಯಾಕಂದರೆ ಡೆತ್ತಲ್ಲಿ ಲುಂಗಿ ಅಂಗಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಸ್ಟಾರ್ಕ್ ಶೂಸ್ನ ಫಿಲ್ ಮಾಡ್ದಲ್ಲೇ ಇರ್ಬೋದು, ಬಟ್ ಓಕೆ, ಲುಂಗಿ ಅಂಗಡಿನೂ ಒಳ್ಳೆ ಬೌಲರು. ಇವಾಗ ನೋಡಿದ್ವಿ ರೀಸೆಂಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ. ಆ್ಯಂಡ್ ಅಕೀಬ್ ನಬೀನ ನಾನು ತುಂಬ ಹೈಯಾಗಿ ರೇಟ್ ಮಾಡ್ತೀನಿ. ಈ ಸತಿ ಡೊಮೆಸ್ಟಿಕ್ಕಲ್ಲೇ ನೋಡಿದ್ವಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ. ಆ್ಯಂಡ್ ಸ್ಪಿನ್ನರ್ಸ್ ಅಂತ ಬಂದಾಗ ಅಕ್ಷರ್ ಪಟೇಲ್ ಸೂಪರಾಗಿ ಮಾಡ್ತಾರೆ. ಕುಲ್ದೀಪ್ ಯಾದವ್ ಅಟ್ಯಾಕಿಂಗ್ ಬೌಲರು. ವಿಪ್ರಾಜ್ ನಿಗಮು ಧೈರ್ಯ ಇರೋಂಥ ಬೌಲರು, ಯಂಗ್ಸ್ಟರು ನೋಡಿದ್ವಿ ಲಾಸ್ಟ್ ಟೈಮ್ ಹೆಂಗೆ ಮಾಡಿದ್ರು ಅಂತ. ಈ ಸತಿ ಇನ್ನೂ ಟ್ಯಾಲೆಂಟೆಡ್ ಚೆನ್ನಾಗಿದ್ದೇ ಇರುತ್ತೆ. ಆ್ಯಂಡ್ ನಾನು ಹೇಮಂತ್ ಬೌದ್ಧಾನಿ ಕೋಚ್ ಬಗ್ಗೆ ಸ್ವಲ್ಪ ಮಾತಾಡಿದ್ದೀನಿ, ಅಂದರೆ ಡೀಟೇಲ್ಸ್ ಸ್ಕ್ವಾಡ್ ಪ್ರಿವ್ಯೂನಲ್ಲಿ. ತುಂಬ ಒಳ್ಳೆ ಕೋಚು ಇವರು ಅಷ್ಟೇ. ಇವರು ILT20 ಆ್ಯಂಡ್ SA20 ಒಂದರಲ್ಲಿ ರನ್ನರ್ ಅಪ್ ಆಗಿದ್ರು, ಇನ್ನೊಂದರಲ್ಲೆಲ್ಲ ಗೆದ್ದು ಬಂದಿದ್ರು ಇವ್ರು ಟೀಮ್ ಕೋಚ್ ಆಗಿದ್ದರಿಂದ. ಸೊ ನೆಕ್ಸ್ಟು ಲೂಪೋಲ್ಸ್ ಅಂತ ಇದ್ರಲ್ಲಿ ಏನೂ ಇಲ್ಲ. ನೆಕ್ಸ್ಟ್ ನಾನು LSG 11 ಬಗ್ಗೆ ಮಾತಾಡ್ತೀನಿ. ನನ್ನ ಪ್ರಕಾರ ಏಡನ್ ಮಾರ್ಕ್ರಮ್ ಆ್ಯಂಡ್ ಮಿಚೆಲ್ ಮಾರ್ಷ್ ಇಬ್ಬರು ಓಪನ್ ಮಾಡ್ತಾರೆ. ನಂಬರ್ 3 ನಿಕೋಲಸ್ ಪೂರನ್, ನಂಬರ್ 4 ರಿಷಬ್ ಪಂತ್, ನಂಬರ್ 5 ಆಯುಷ್ ಬದಾನಿ, ನಂಬರ್ 6 ಅಬ್ದುಲ್ ಸಹಮದ್, ನಂಬರ್ 7 ಶಹಬಾಜ್ ಅಹಮದ್, ನಂಬರ್ 8 ಆವೇಶ್ ಖಾನ್, ನಂಬರ್ 9 ಮೊಹಸಿನ್ ಖಾನ್ ಆರ್ ಮಾಯಾಂಕ್ ಯಾದವ್. ಯಾರು ಫಿಟ್ ಇರ್ತಾರೋ ಗೊತ್ತಿಲ್ಲ ನನಗೆ, ಯಾಕಂದರೆ ಇವರೆಲ್ಲ 2 ಗೇಮ್ ಮಾಡಿಬಿಟ್ಟು ಇಂಜುರಿ ಕನ್ಸರ್ನ್ಸ್ ಇರೋದ್ರಿಂದ ಮಾಯಾಂಕ್ ಯಾದವ್ ಫಿಟ್ ಆಗಿದ್ರೆ ಮಾಯಾಂಕ್ ಯಾದವೇ ಆಡೋದು. ಇಲ್ಲಾಂದರೆ ಮೇ ಬಿ ಮೊಹಸಿನ್ ಖಾನ್ ಕಡೆ ನೋಡ್ತಾರೆ. ಏನು ಗುರು ಇವರಿಬ್ಬರು 4 ಗೇಮ್ ಮೇಲೆ ಆಡ್ತಾರ ಇಲ್ವ ಅಂತಲೇ ಗೊತ್ತಿಲ್ಲ. ಅದಕ್ಕೆ ಇಂಜುರಿ ಆಗೋದ್ರಿಂದ ನೋಡಬೇಕು ಏನು ಮಾಡ್ತಾರೆ ಅಂತ. ಮಾತ್ರ ಮಾಯಾಂಕ್ ಯಾದವ್ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ ಗುರು ಕೆಲವೊಂದಕ್ಕೆ LSGಗೆ. ಯಾಕಂದರೆ ತುಂಬ ಕೋಟಿ ಕೊಟ್ಟು ತೊಗೊಂಡಿದ್ರು, ಸರಿಯಾಗಿ ಆಡೋಕ್ಕಾಗಿರಲಿಲ್ಲ. ಬಿಡ್ಬೋದಿತ್ತು ಆಕ್ಷನಲ್ಲಿ, ಬಟ್ ತುಂಬ ಬ್ಯಾಕ್ ಮಾಡಿದ್ದಾರೆ. ನೋಡೋಣ ಯಾವ ಥರ ಡೆಲಿವರಿ ಮಾಡ್ತಾರೆ ಅಂತ. ನೆಕ್ಸ್ಟು ಅದಾದಮೇಲೆ ಮೊಹಮ್ಮದ್ ಶಮ್ಮಿ, ಅದಾದಮೇಲೆ ನಂಬರ್ 11 ದಿಗ್ವೇಶ್ ರತಿ. ನೆಕ್ಸ್ಟು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ಬ್ಯಾಟಿಂಗಿಗೆ ಏನಾದರೂ ಬೇಕು ಅಂದರೆ ಮ್ಯಾಥ್ಯೂ ಬ್ರೆಡ್ಸ್ಕಿ ಕಡೆ ಹೋಗ್ತಾರೆ. ಬೌಲಿಂಗ್ ಏನಾದರೂ ಬೇಕಂದರೆ ಆ್ಯಂಡ್ರಿಕ್ ನೋಕ್ಯಾಗೆ ಹೋಗ್ತಾರೆ. ಆ್ಯಕ್ಚುಲಿ ನನ್ನ ಪ್ರಕಾರ ಆ್ಯಂಡ್ರಿಕ್ ನೋಕ್ಯಾಗೆ ಹೋಗೋದು ಇವರು. ಏನಕ್ಕಂದರೆ ಮ್ಯಾಥ್ಯೂ ಬ್ರೆಡ್ಸ್ಕಿ ಯಾವ ಥರ ಪ್ಲೇಯರ್ ಅಂದರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ನು. ಇವಾಗ ಇವರು ಬೇಗ ಕೊಲಾಪ್ಸ್ ಆಗೋಯ್ತು ಅಂತೆಲ್ಲ ಅಂದರೆ ಎಂಡಲ್ಲಿ ಬಂದುಬಿಟ್ಟೆಲ್ಲ ಆಡಿಸ್ತೀನಿ ಅಂದರೆ ಆಗೋದಿಲ್ಲ. ಅಂದರೆ ರಿಸೋರ್ಸಸ್ನ ಸುಮ್ಮನೆ ವೇಸ್ಟ್ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಮೇ ಬಿ ಆ್ಯಂಡ್ರಿಕ್ ನೋಕೆ ಕಡೆಗೆ ಹೋಗೋದು. ಗುರು ನನಗೆ ಇಲ್ಲಿ ಸ್ವಲ್ಪ ಲೂಪಲ್ಸ್ ತುಂಬ ಇದೆ ನನಗೆ ಗೊತ್ತಿರೋ ಪ್ರಕಾರ. ಮಾರ್ಕ್ರಮ್ಮು 7 ಔಟ್ ಆಫ್ 10 ಗೇಮ್ಸ್ ಫೈರ್ ಆಗಲೇಬೇಕು ಗುರು, ಇಲ್ಲಾಂದರೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಈಗ ಕೇಳ್ಬೋದು ನಿಕೋಲಸ್ ಪೂರನ್ನೆಲ್ಲ ಯಾಕೆ ಗುರು ಹೇಳ್ತಾ ಇಲ್ಲ ಅಂತ. ನಾನು ಎಲ್ಲ ಲೀಗ್ಸು ನೋಡೋದ್ರಿಂದ ಹೇಳ್ತಾ ಇರ್ತೀನಿ, 1.5 ವರ್ಷದಿಂದ ನಿಕೋಲಸ್ ಪೂರನ್ಗೆ ಹೊಡೆಯೋಕ್ಕಾಗ್ತಾ ಇಲ್ಲ. ಫಿಸಿಕಲ್ ಸ್ಟ್ರೆಸ್ ಆಗ್ಬಿಟ್ಟಿದೆ. ಆಡಿ 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 ಎಲ್ಲ ಗೇಮ್ ಎಲ್ಲ ಫೇಲ್ ಆಗಿ ಒಂಥರ ಭಾರಿ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಬ್ಯಾಟಲ್ಲಿ ತಗಲುತ್ತಾ ಇಲ್ಲ ಗುರು. T10 ಲೀಗಲ್ಲಿ ಅವರೇ ಕ್ಯಾಪ್ಟನ್ನು, ತುಂಬ ಕಷ್ಟಪಡ್ತಿದ್ದಾರೆ. ಅಂದರೆ T10 ಅಷ್ಟು ಗೊತ್ತಾಗಲ್ಲ, ಯಾಕಂದರೆ ಬರೀ 10 ಓವರ್ ಅದರಿಂದ ನೋಡಿದವ್ರಿಗೆ ಅಷ್ಟೇನು ಅನಿಸಲ್ಲ. ಬಟ್ಟು ಅದಕ್ಕಿಂತನೂ SA20 ಒನ್ ಆಫ್ ದ ವರ್ಸ್ಟು. ನನಗೆ ಬೇಜಾರಾಯಿತು, ಇದೇನು ಗುರು ನಾವೆಲ್ಲ ಪೂರನಂದ್ರೆ ಏನೋ ಅಂದ್ಕೊಂಡಿದ್ವಿ, ಏನಾಯಿತು ಸಡನ್ನಾಗಿ ಅಂತ. ಅವ್ರ ಕೈಯಲ್ಲಿ ಆಗ್ತಾಯಿಲ್ಲ ಆಡೋದಕ್ಕೆ. ಇವಾಗ ಇಲ್ಲಿ ಹೆಂಗೆ ಆಡ್ತಾರೆ ಅದು ನನಗೆ ಗೊತ್ತಿಲ್ಲ. ಇದೊಂದು ಪಾಯಿಂಟ್. ಆ್ಯಂಡ್ ರಿಷಬ್ ಪಂತು ತುಂಬ ಕಷ್ಟಪಟ್ಟಿದ್ದಾರೆ ಗುರು T20 ಗೇಮ್ಸ್ ಅಂತ ಬಂದಾಗ, ಹಾನೆಸ್ಟಾಗಿ ಹೇಳಬೇಕು. ಯಾಕಂದರೆ ಇಂಡಿಯನ್ ಟೀಮ್ಗೂ ಸೆಲೆಕ್ಟ್ ಆಗಲಿಲ್ಲ T20 ಅಂತ ಬಂದಾಗ. ಅದಾದಮೇಲೆ IPLಲ್ಲೂ ಕಷ್ಟಪಟ್ಟರು. ಲಾಸ್ಟ್ ಇಯರು ಒಂದು ಸೆಂಚುರಿ ಏನೋ ಬಂತು. ಆ್ಯಂಡ್ ಇನ್ನೊಂದು ಹೇಳ್ತೀನಿ ಗುರು, ಯಾವ ಚಿಕ್ಕ ಹುಡುಗರನ್ನ ಕೇಳಿದ್ರು ಹೇಳ್ತಾರೆ ರಿಷಬ್ ಪಂತು ಕ್ಯಾಪ್ಟನ್ಸಿ ಕೊಟ್ಟರೆ ಚೆನ್ನಾಗಿ ಆಡಲ್ಲ ಪ್ರೆಷರಲ್ಲಿ ಅಂತ. ಅವ್ರು ವಿತೌಟ್ ಪ್ರೆಷರ್ ಆಡ್ಬೇಕು ಗುರು. ಇವಾಗ ಹೆಂಗಂದರೆ 27 ಕೋಟಿ ಕೊಟ್ಟು ಮಾತ್ರಕ್ಕೆ ಕ್ಯಾಪ್ಟನ್ನೇ ಮಾಡಬೇಕಂತ ಏನೂ ಇಲ್ಲ. ಪ್ಲೇಯರಿಂದ ಪರ್ಫಾರ್ಮೆನ್ಸ್ ಬಂದರೆ ಅಷ್ಟೇ ಸಾಕು. ಕೇಪಬಲ್ ಕ್ಯಾಪ್ಟನ್ಸ್ ತುಂಬ ಇದ್ದಾರೆ LSGಲಿ ತೊಗೊಂಡ್ರೆ. ಮಾರ್ಕ್ರಮ್ನೇ ಮಾಡ್ಬೋದು ಬೇಕಿದ್ರೆ, ಇಲ್ಲ ಮಾರ್ಷ್ನ ಮಾಡ್ಬೋದು. ಆಸ್ಟ್ರೇಲಿಯನ್ಸ್ನೇ ಮಾಡಲಿ ಬೇಕಿದ್ರೆ, ಮಾರ್ಷ್ನೇ ಮಾಡಲಿ ಪರವಾಗಿಲ್ಲ. ಯಾಕಂದರೆ ಪ್ರೆಷರ್ ಸಿಚುವೇಷನ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಬರ್ಬೇಕು. ಯಾಕಂದರೆ ಪಂತ್ ತುಂಬ ನರ್ವಸ್ ಆಗ್ತಾರೆ LSGನಲ್ಲಿ. ನಾನು ನೋಡಿದ್ದೀನಿ ಓದ್ಸತ್ತೀನಿ, ಅವ್ರಿಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಹಿಂದ್ಗಡೆಯಿಂದ ಕೂಗ್ತಾಯಿದ್ರು, ಹಂಗೆ ಮಾಡು ಹಿಂಗೆ ಮಾಡು ಅಂತ ಬೈತಿದ್ರು ಎಲ್ಲರಿಗೂ. ಸೊ ಏನು ಮಾಡೋದಕ್ಕಾಗೋದಿಲ್ಲ, ನೋಡೋಣ ಇವ್ರೇನು ಮಾಡ್ತಾರೆ ಅಂತ. ಇನ್ನೊಂದು ಹೆಂಗೆ ಗೊತ್ತಾಗೋರು, ಇವರಲ್ಲಿ DC ಕಂಪೇರ್ ಮಾಡಿದ್ರೆ ಪವರ್ ಹಿಟರ್ಸ್ ಇಲ್ಲ, ಡೆತ್ ಬೌಲರ್ಸ್ ಇಲ್ಲ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಮೊಹಮ್ಮದ್ ಶಮಿ ಯಾವ ಥರ ಮೈಂಡ್ಸೆಟಲ್ಲಿ ಬರ್ತಾಯಿದ್ದಾರೆ ಗೊತ್ತಿಲ್ಲ. ಏನಕ್ಕಂದರೆ ಇಷ್ಟು ದಿವಸ ಒಂದು ಮೋಟಿವೇಶನ್ ಇತ್ತು, ಇಲ್ಲ ಗುರು ನನ್ನನ್ನು ಪಕ್ಕ ಸೆಲೆಕ್ಟ್ ಮಾಡ್ತಾರೆ 2028 ODI ವರ್ಲ್ಡ್ ಕಪ್ಗೆ ಅಂತ. ಅಲ್ಲಿ ನಾನು ಡೀಟೇಲ್ಸ್ ಸ್ಕ್ವಾಡ್ ಪ್ರಿವ್ಯೂ ಮಾಡ್ಬೇಕಂತ ಹೇಳಿದ್ನಲ್ಲ, ಇಲ್ಲವೇ ಇಲ್ಲ ಸ್ಕೀಮ್ ಆಫ್ ಥಿಂಗ್ಸಲ್ಲಿ. ಅವ್ರು ಹೇಳಿದ್ರು 20 ಜನ ನಾವು ನೋಡ್ತಾ ಇದ್ದೀವಿ, 20 ಜನ ಆ ಸ್ಕೀಮ್ ಆಫ್ ಥಿಂಗ್ಸಲ್ಲಿ BCCI ಅವ್ರು ಹೇಳಿದ್ರು ನಾವು ಶಮ್ಮಿ ಇಲ್ಲ, ನಾವು ಕನ್ಸಿಡರೇ ಮಾಡಿಲ್ಲ, ನೋಡೇ ಇಲ್ಲ ಅಂತ.
ಇವಾಗ ಯಾವ ಥರ ಮೋಟಿವೇಶನಲ್ಲಿ ಬರ್ತಾ ಇದ್ದಾರೆ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ಆವೇಶ್ ಖಾನ್ ಇರ್ಬೋದು, ಆಂಟ್ರಿಕ್ ನೋಕಿಯಾ ಇರ್ಬೋದು, ಎಲ್ಲ 40-45 ರನ್ ಹೊಡ್ಸ್ಕೋತಾರೆ 4 ಓವರಿಗೆ. ಆವೇಶ್ ಖಾನ್ ಈ ಓವರ್ 2 ರನ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ರನ್ 20 ರನ್ ಕೊಡ್ತಾರೆ. ಸಡನ್ನಾಗಿ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ಇನ್ನು ಯಾರು ಗುರು ಇವ್ರಿಗೆ ಬೌಲಿಂಗಲ್ಲಿ ಹೆಲ್ಪ್ ಮಾಡೋಕ್ಕಾಗೋದು? ಶಾಬಾಜ್ ಅಹ್ಮದ್, ಅಬ್ದುಲ್ ಸಮದ್ ಎಲ್ಲ 2 ಓವರ್ ಆಗ್ಬೋದು ಅಷ್ಟೇ, 4 ಓವರ್ಸಲ್ಲಿ ರಿಲೇ ಆಗೋದಕ್ಕಾಗಲ್ಲ. ಇವಾಗ ಯಾರು ಗುರು ನಿನ್ನ ಪ್ರಕಾರ ಅಂದರೆ ದಿಗ್ವೇಶ್ ರತಿ. ಇಡೀ ಒಂದು ಒಬ್ಬರೇ ಬೌಲರ್ ಮಾಡೋದಕ್ಕಾಗುತ್ತಾ? ಯಾಕಂದರೆ ಫಸ್ಟ್ ಸೀಸನ್ ಚೆನ್ನಾಗಾಗಿತ್ತು ಅಂತ ಸೆಕೆಂಡ್ ಸೀಸನ್ ಚೆನ್ನಾಗಾಗುತ್ತೆ ಅಂತೆಲ್ಲ ಗ್ಯಾರಂಟಿ ಇಲ್ಲ. ಒಂದು ಟೆಕ್ನಾಲಜಿ ಕಂಪ್ಯೂಟರ್ ಇರೋದ್ರಿಂದ ರೀಡ್ ಮಾಡಿಬಿಡ್ತಾರೆ, ಓಕೆ ಇವ್ರು ಇಲ್ಲಿ ಆಗ್ತಾರೆ, ಇವ್ರಿಗೆ ಹಿಂಗೆ ಬಂದ್ಬಿಟ್ಟು ಹಿಂಗೆ ಆಡ್ಬಿಟ್ರೆ ಮುಗೀತು ಅಂತ. ಸೊ ದಿಗ್ವೇಶ್ ರತಿ ಕಂಟಿನ್ಯೂ ಆದರೆ ಸೇಮ್ ಅದೇ ಥರ ಓಕೆ, ನನಗೂ ಹ್ಯಾಪಿನೇ, ಮ್ಯಾಚ್ ನೋಡೋಕೆ ಚೆನ್ನಾಗಿರುತ್ತೆ. ಬಟ್ ಇಲ್ಲ ಅಂದರೆ ತುಂಬ ಕಷ್ಟಪಡ್ತಾರೆ. ಯಾರು ಗುರು ಇವ್ರಿಗೆ? ಪವರ್ ಪ್ಲೇನಲ್ಲಿರ್ಬೋದು, ಡೆತ್ತಲ್ಲಿರ್ಬೋದು, ಮಿಡಲ್ ಓವರ್ಸಲ್ಲಿರ್ಬೋದು, ಕಂಪೇರ್ಡ್ ಟು ಡೆಲ್ಲಿ ಇವ್ರಿಗೆ ಯಾರೂ ಇಲ್ಲ. ಬ್ಯಾಟಿಂಗಲ್ಲಿ ಮಾರ್ಕ್ರಮ್ ಮಾರ್ಷ್ ಮೇಲೆ ಡಿಪೆಂಡೆಂಟ್ ಆಗಲೇಬೇಕು. ಪೂರ ನಾಡಿದ್ರು ಖುಷಿನೇ, ನಾನೇನು ಪೂರಮ್ನ ಇಲ್ಲಿ ಇದು ಮಾಡ್ತಿಲ್ಲ, ಬಟ್ ನಾನು ವ್ಯೂವರ್ಸ್ ನಾಲೆಜಿಗೆ ಹೇಳಿದ್ದು ಅಷ್ಟೇ, ಅಂದರೆ ಯಾವ ಥರ ಕಷ್ಟಪಡ್ತಿದ್ದಾರೆ ಅಂತ. ಬದಾನಿ ಸಹಮದ್ ಎಲ್ಲ ಪವರ್ ಹೀಟರ್ಸ್ ಅಲ್ಲ. ಸೊ ಇದಿಷ್ಟು ಆಗಿತ್ತು 11 ಡಿಸ್ಕಷನು. ನೆಕ್ಸ್ಟು ವಿನ್ ಫ್ಯಾಕ್ಟರ್ಸ್, ಎಡ್ಜಸ್ ಆ್ಯಂಡ್ ಗೇಮ್ ಚೇಂಜರ್ಸಿಗೆ ಹೊರಟೋಗೋಣ. ಗುರು ಫಸ್ಟ್ ವಿನ್ ಫ್ಯಾಕ್ಟರ್ಸ್ ಅಂದರೆ ಫಸ್ಟ್ 10 ಓವರು ಯಾರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ, ಲಾಸ್ಟ್ 10 ಓವರು ಯಾರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅವ್ರಿಗೆ ಅಡ್ವಾಂಟೇಜ್ ಇದು. ಯಾಕಂದರೆ ನಾನು ತುಂಬ ಸ್ಟೇಡಿಯಮಲ್ಲಿ ಹೇಳಿದ್ದೀನಿ ಗುರು, ಫಸ್ಟ್ 6 ಓವರ್ಸ್ ಬ್ಯಾಟಿಂಗ್ ಮಾಡಿದ್ರೆ ಆಮೇಲೆ ಲಾಸ್ಟ್ 6 ಓವರ್ ಯಾರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅವರೆಲ್ಲ ಗೆಲ್ತಾರೆ ಅಂತ. ಬಟ್ ಇಲ್ಲಿ ಹಾಗಲ್ಲ, ಫಸ್ಟ್ 10 ಓವರ್ ಗೇಮ್ ಸೆಟ್ ಮಾಡಬೇಕು, ಲಾಸ್ಟ್ 10 ಓವರು ಬೌಲರ್ಸ್ ಬಂದುಬಿಟ್ಟು ತಡಿಬೇಕು, ರನ್ಸ್ ಬ್ಲೀಡ್ ಆಗುತ್ತೆ. ನಾನು ಹೇಳಿದ್ದೀನಲ್ಲ, 10 ರನ್ ಪರ್ ಓವರ್ಗಿಂತ ಕಮ್ಮಿ ಹೋಗಬಾರ್ದು. ಆ್ಯಂಡ್ ಯಾರೂ ಆ ಥರ ನೋಡೋದು ಇಲ್ಲ, ಎಲ್ಲ 220-230ಕ್ಕೆ ನೋಡೋದು ಅಷ್ಟೇ. ಸೊ ಅದರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಎಡ್ಜಿಗೆ ಹೊರಟೋಗೋಣ. ನನ್ನ ಪ್ರಕಾರ 60% ಎಡ್ಜು ನಾನು ಡೆಲ್ಲಿ ಕ್ಯಾಪಿಟಲ್ಸಿಗೆ ಕೊಡ್ತೀನಿ, ಆ್ಯಂಡ್ ಬರೀ 40% ಎಡ್ಜು ಲಕ್ನೋ ಸೂಪರ್ ಜೈಂಟ್ಸಿಗೆ ಕೊಡ್ತೀನಿ. ನಾನು ಹಂಗಂತ ಈ ಟೀಮ್ನ ಏನು ಡಿಸ್ರೆಸ್ಪೆಕ್ಟ್ ಅಂತ ಹೇಳ್ತಾ ಇಲ್ಲ, ಬಟ್ ಇಲ್ಲ ಗುರು, LSGಗೆ ಎಲ್ಲಿಂದ ಮಾಡ್ತಾರೆ? ಈ ಗೇಮ್ ಮಾರ್ಕ್ರಮ್ ಮಾರ್ಷ್ ಫೈರ್ ಆಗಲೇಬೇಕು, ನೋಡೋಣ ಏನಾಗುತ್ತೆ ಅಂತ. ಬಟ್ ಎಡ್ಜ್ ಅಂತ ಬಂದಾಗ ನನ್ನ ಪ್ರಕಾರ ನಾನು 60-40 ಕೊಡ್ತೀನಿ. ನೆಕ್ಸ್ಟು ಗೇಮ್ ಚೇಂಜರ್ಸಿಗೆ ಹೊರಟೋಗೋಣ. ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಬಂದಾಗ KL ರಾಹುಲ್ ಗೇಮ್ ಚೇಂಜರ್ ಆಗ್ತಾರೆ. ಲಾಸ್ಟ್ ಇಯರ್ ನಂಬರ್ 4 ನಂಬರ್ 5 ಕಳಿಸೇನೆ ಹಂಗೆ ಆಡಿದ್ರು, ಇವಾಗ ಬೇರೆ ಓಪನರು. ಆ್ಯಂಡ್ ಇವ್ರಿಗೆ ಇನ್ನೊಂದೇನೆಂದರೆ ಆ ಕಡೆ ಪತ್ತುಮ್ ನಿಸಂಕನೂ ಚೆನ್ನಾಗಿ ಆಡೋದ್ರಿಂದ ಪ್ರೆಷರ್ ಏನು ಬೀಳೋದಿಲ್ಲ ಇವ್ರ ಮೇಲೆ. ಲಾಸ್ಟ್ ಇಯರ್ ಪ್ರೆಷರ್ ಸಿಚುವೇಷಲ್ಲೇ ಬಂದ್ಬಿಟ್ಟು ಹಂಗೆ ಆಡಿದ್ರು, ಈ ಸತಿ ಆರಾಮಾಗಿ ಬರ್ತಾರೆ. ಸೊ ನನ್ನ ಪ್ರಕಾರ KL ರಾಹುಲು. LSG ಅಂತ ಬಂದಾಗ ನನಗೇನೋ ಮಿಚಲ್ ಮಾರ್ಷೇ ಇವ್ರಿಗೆ ದಾರಿ ತೋರಿಸ್ಬೇಕು ಗುರು ಅಂತ ನನಗೆ ಅನಿಸುತ್ತೆ. ಸೊ ಮಿಚಲ್ ಮಾರ್ಷ್ನ ನಾನು ಚೂಸ್ ಮಾಡ್ತೀನಿ. ಸೊ ಇದಿಷ್ಟಾಗಿತ್ತು ಓವರ್ ಆಲ್ LSG ವರ್ಸಸ್ DC ಪ್ರಿವ್ಯೂ ವಿಡಿಯೋ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ.